ಏನದು ಓ ಕುಡಿಲಿ. ಬಟ್ ಅದಾದಮೇಲೆ ನನಗೆ ಅಡ್ಜಸ್ಟ್ ಆಯ್ತಾ ಬಂತು ಸ್ನೇಹಿತರೆ. ಇನ್ ಕೇಸ್ ಸ್ನೇಹಿತರೆ ಈಗ ಹೆಲ್ತಿ ಡ್ರಿಂಕ್ಸ್ ಸಿದ್ಧವಾಗಿದೆ ನೋಡಿ, ಈ ರೀತಿ ಇರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ಏನೆಲ್ಲ ಫಾಲೋ ಮಾಡಿದೆ ಅಂತ ನಾನೀಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಯೂಶ್ವಲಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಅಂತಾನೆ ಅಲ್ಲ, ಎಲ್ಲರೂ ಅಷ್ಟೇ ವಾಶ್ರೂಮ್ಗೆ ಹೋಗಿ ಕೂತ್ಕೊಳ್ಳಿ. ಮಿನಿಮಮ್ ಅಂದರೂ 10 ಮಿನಿಟ್ಸ್ ಕೂತ್ಕೊಳ್ಳಿ. ನಿಮಗೆ ಪಾಟಿ ಬರದೇ ಹೋಗಲಿ, ಒಂದು 10 ಮಿನಿಟ್ಸ್ ಕೂತಿದ್ದು ಬರಬೇಕು. ಅದು ನೇಚರ್ ಕಾಲ್ ಅಂತ ಹೇಳ್ತಾರೆ. ಸೊ ಈ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಟೋಮೆಟಿಕ್ಲಿ ಡೈಲಿ ಮೋಷನ್ಗೆ ಹೋಗಂಗೆ ಆಗುತ್ತೆ. ಸೊ ದಟ್ ಬಾಡಿ ಡಿಟಾಕ್ಸಿಫೈ, ಅಂದರೆ ಬಾಡಿಲಿರೋ ಗಲೀಜು ಹೊರಗೆ ಬಂತು ಅಂದರೆ ಆಟೋಮೆಟಿಕ್ಲಿ ಬಾಡಿ ಡಿಟಾಕ್ಸಿಫೈ ಆಗ್ತಾ ಬರುತ್ತೆ. ಸೊ ಈಗ ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ನೇಚರ್ ಕಾಲನ್ನು ಮುಗಿಸ್ಕೊಂಡು ಬಂದು ಆ ನಂತರ ಸ್ವಲ್ಪ ಬಾಡಿಯನ್ನು ವಾರ್ಮಪ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಬೆಸ್ಟ್ ಅಂತ ಅಂದರೆ ಆ್ಯಶ್ಕಾಟ್ ಜ್ಯೂಸ್, ಅಂದರೆ ಬೂದ್ಗುಂಬಳಕಾಯಿ ಜ್ಯೂಸನ್ನು ಕುಡಿಬೇಕಾಗತ್ತೆ. ಅದಕ್ಕೆ ಉಪ್ಪು, ಸಕ್ಕರೆ, ನಂತರ ಮೆಣಸಿನ ಪುಡಿ ಇದು ಯಾವುದನ್ನು ಕೂಡ ಯೂಸ್ ಮಾಡಬಾರ್ದು. ಆ್ಯಶ್ಕಾಟ್ ಜ್ಯೂಸನ್ನು ಕುಡಿಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಆ್ಯಶ್ಕಾಟ್ ಜ್ಯೂಸ್ ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ, ಎತ್ತಾಕ್ಬಿಡುತ್ತೆ. ನನಗೆ ಈಗ 3 ವರ್ಷದಿಂದ ಕುಡಿದಾಗ ಏನಾಗಿತ್ತು ಅಂದರೆ ಫುಲ್ ಶೀತ ಆಗಿತ್ತು, ಗಂಟ್ಲೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು, ಸುಮಾರು 1 ವಾರ ಸರಿಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಈ ರೀತಿ ಪ್ರಾಬ್ಲಮ್ ಆಗಿತ್ತು. ಬಟ್ ಅದಾದಮೇಲೆ ನನಗೆ ಅಡ್ಜಸ್ಟ್ ಆಯ್ತಾ ಬಂತು ಸ್ನೇಹಿತರೆ. ಇನ್ ಕೇಸ್ ಥೈರಾಯ್ಡ್ ಪ್ರಾಬ್ಲಮ್ ಅಥವಾ ಅಸಿಡಿಟಿ ಪ್ರಾಬ್ಲಮ್ ಇದೆ ಅಂದರೆ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಸೊಪ್ಪನ್ನು ಅದ್ರ ಜೊತೆಗೆ ಒಂದಿಷ್ಟು ಹಾಕ್ಕೊಂಡು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಕೂಡ ಒಳ್ಳೆಯದು. ಸ್ಟಾರ್ಟಿಂಗಲ್ಲಿ ನಿಮ್ಗೆ ಇಷ್ಟ ಆಗೋದಿಲ್ಲ, ಇದೇನಪ್ಪ ಹಿಂಗಿದೆ ಅಂತ ಅನ್ನಿಸ್ಬೋದು. ಸೊ ಬನ್ನಿ, ಈಗ ನಾನು ಯಾವ ರೀತಿ ಕುಡಿಯೋದು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ ವಿಡಿಯೋನ ನಾನು ಇಲ್ಲಿ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಅರ್ಲಿ ಮಾರ್ನಿಂಗ್ ನಾನು ತೆಗೆದುಕೊಳ್ಳುವಂತಹ ಹೆಲ್ತಿ ಡ್ರಿಂಕ್ ಅಂತ ಅಂದರೆ ಬೂದ್ಗುಂಬಳಕಾಯಿ ಜ್ಯೂಸು. ಇದು ಬಾಡಿ ಡಿಟಾಕ್ಸಿಫೈಯರ್ ಅಂತ ಕೂಡ ಹೇಳ್ಬೋದು. ಸೊ ನೋಡಿ, ಬೂದ್ಗುಂಬಳಕಾಯನ್ನು ಈ ರೀತಿ ತೆಗೆದುಕೊಂಡು ಸಿಪ್ಪೆಯನ್ನು ತೆಗೆದು ಹಾಕಿದ್ದೀನಿ. ಇಲ್ಲಿ ನೀವು ನೋಡ್ತಿದ್ದೀರಾ, ಸಿಪ್ಪೆ ಮತ್ತು ಈ ತಿರುಳು, ಇದೆರಡೂ ಕೂಡ ನಮಗೆ ಬೇಡ. ಇದೆರಡನ್ನು ತೆಗೆದು ಹಾಕಬೇಕಾಗತ್ತೆ. ಇದೆರಡು ಹಾಕೋ ಅವಶ್ಯಕತೆ ಇಲ್ಲ. ಆ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ತಿರುಳು ನೋಡಿ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಡು ಬರಬೇಕು. ಸೊ ಈಗ ನೋಡ್ತಾ ಇರ್ಬೋದು, ನೊರೆ ಚೆನ್ನಾಗಿ ಬಂದಿದೆ, ಆಮೇಲೆ ಚೆನ್ನಾಗಿ ನುಣ್ಣಗಾಗಿದೆ. ಈಗ ಈ ರೀತಿ ಒಂದು ಜಾಲರಿಯನ್ನು ಇಟ್ಟು, ಒಂದು ಪಾತ್ರೆ ಇಟ್ಬಿಟ್ಟು, ಆ ಪಾತ್ರೆ ಮೇಲ್ಗಡೆ ಜಾಲರಿಯನ್ನು ಇಟ್ಬಿಟ್ಟು ಈಗ ಇದನ್ನು ನೀಟಾಗಿ ಶೋಧಿಸ್ಕೊಳ್ತೀವಿ. ನೋಡಿ, ನೀವೇನು ತಿರುಗಿಸೋದು ಅದೆಲ್ಲ ಮಾಡೋದು ಬೇಡ. ನೋಡಿ, ಈ ರೀತಿ ಶೋಧಿಸ್ಕೊಳ್ಳುತ್ತೆ, ಅದಕ್ಕೆ ತನಕತಾನೆ ನಾನೇನು ಮಾಡ್ತೀನಿ ಅಂದರೆ ಇದನ್ನು ತೆಗೆದುಕೊಂಡು ಒಂದು ಗ್ಲಾಸ್ಗೆ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ. ಮತ್ತು ಇದನ್ನು ಹೀಗೆ ಇದ್ರ ಮೇಲೆ ಇಟ್ಬಿಡ್ತೀನಿ, ಯಾಕಂದರೆ ಇದರಲ್ಲಿ ಇನ್ನೂ ಸಾಕಷ್ಟು ನೀರಿನಂಶ ಇರುತ್ತೆ. ಸೊ ಈಗ ಹೆಲ್ತಿ ಡ್ರಿಂಕ್ ರೆಡಿ ಆಯಿತು. ಸ್ನೇಹಿತರೆ, ಈಗ ಹೆಲ್ತಿ ಡ್ರಿಂಕ್ ಸಿದ್ಧವಾಗಿದೆ. ನೋಡಿ, ಈ ರೀತಿ ಇರುತ್ತೆ. ಸೊ ಇದನ್ನು ಜಸ್ಟ್ ಯಾವ ರೀತಿ ಸಿಪ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ನಿಮಗೆ ಫಸ್ಟ್ ಟೈಮ್ ಕುಡಿತಾ ಇರೋರಿಗೆ ಏನು ಟೇಸ್ಟ್ ಇಲ್ಲ, ಒಂಥರ ಇದೆ ಅಂತ ಅನಿಸುತ್ತೆ. ಬಟ್ ಆಮೇಲೆ ಅಭ್ಯಾಸ ಆಗಿಬಿಟ್ರೆ ನಿಮಗೇನು ಅನಿಸೋದೇ ಇಲ್ಲ. ಮುಖ ನೋಡಿ ಎಷ್ಟು ಕ್ಲಿಯರ್ ಆಗಿದೆ, ಪಿಂಪಲ್ಸ್ ಎಲ್ಲ ಹೊರಟೋಗಿದೆ, ಓನ್ಲಿ ಸ್ಪಾಟ್ಸ್ ಮಾತ್ರ ಇದೆ. ಸೊ ಅದೊಂಚೂರು ಹೋಗ್ಬಿಟ್ರೆ ಮುಗೀತು, ಅನ್ನೋದು ಕ್ಲಿಯರ್ ಆಗಿಬಿಡುತ್ತೆ. ಸೊ ಹಣ್ಣೆದೆಲ್ಲ ಆಲ್ಮೋಸ್ಟ್ ಹೊರಟೋಗಿದೆ, ಕೆನ್ನೆ ಮೇಲೆ ಈ ಕಣ್ಣೆ ಮೇಲೆ ಮಾತ್ರ ಉಳ್ಕೊಂಡಿದೆ. ಸೊ ಇದನ್ನು ಕುಡಿಯೋದ್ರಿಂದ ಬಾಡಿ ತುಂಬ ಚೆನ್ನಾಗಿ ಡಿಟಾಕ್ಸಿಫೈ ಆಗುತ್ತೆ. ಮತ್ತು ಅಸಿಡಿಟಿ ಇತ್ತು ಅಂದರೆ ಸೂಪರಾಗಿ ಅಸಿಡಿಟಿ ಬೇಗ ಕ್ಯೂರ್ ಆಗುತ್ತೆ. ತುಂಬ ಶೀತ ಮೇಡಮ್ ಇದು ಅಂತ ತುಂಬ ಜನ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಕೆಲವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಅಫ್ಕೋರ್ಸ್ ನನಗೂ ಕೂಡ 3 ವರ್ಷದ ಮುಂಚೆ ಕುಡಿದಾಗ ಅಡ್ಜಸ್ಟ್ ಆಗಿರಲಿಲ್ಲ. ಫಸ್ಟ್ ಟೈಮು ಗಂಟ್ಲು ನೋವು ಬಂದಿತ್ತು, 1 ವಾರ ಸರಿಗೆ ಅಡ್ಜಸ್ಟೇ ಆಗಿರಲಿಲ್ಲ. ಬಟ್ ಲೇಟರ್ ಆನ್ ಅದು ಅಡ್ಜಸ್ಟ್ ಆಗ್ತಾ ಹೋಗ್ತು. ಅಡ್ಜಸ್ಟ್ ಆಗಲಿಲ್ಲ ಅಂತ ಬಿಟ್ಬಿಡಕ್ಕೆ ಹೋಗ್ಬಿಡಿ. ಅಂದರೆ ಗಂಟ್ಲು ನೋವು ಬಂತು ಅಂದರೆ 1 ವಾರ ಸ್ಟಾಪ್ ಮಾಡಿ, ಆನಂತರ ಮತ್ತೆ ಶುರು ಮಾಡಿ, ತೊಂದರೆ ಇಲ್ಲ. ಸೊ ಈಗ ನಾನು ಜ್ಯೂಸನ್ನು ಕೊಡ್ತೀನಿ. ಸಾಮಾನ್ಯವಾಗಿ ಕೂತ್ಕೊಂಡು ಕುಡಿಬೇಕು. ಸೊ ಆ್ಯಶ್ಕಾಟ್ ಜ್ಯೂಸ್ ಕುಡ್ದಿದ್ದಾಯಿತು. ಸೊ ಅಷ್ಟರಲ್ಲಿ ನೀವು ಮನೇಲಿ ಹೋಗಿ ಅಡುಗೆ ಮನೇಲಿ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಳ್ಳಿ. 2 ಅವರ್ ಮಿನಿಮಮ್ ಬೂದ್ಗುಂಬಳಕಾಯಿ ಜ್ಯೂಸ್ ಕುಡಿದ್ಮೇಲೆ 2 ಅವರು ನೀವು ಗ್ಯಾಪ್ ಬಿಡಬೇಕು. ಬೂದ್ಗುಂಬಳಕಾಯಿ ಜ್ಯೂಸು ಅಂದಾಗ ಒಂದು ನೆನಪಾಯಿತು ಸ್ನೇಹಿತರೆ, ಚಿಕ್ಕ ಬೂದ್ಗುಂಬಳಕಾಯಿ ಅಲ್ಲ, ದೊಡ್ಡ ಬೂದ್ಗುಂಬಳಕಾಯನ್ನು ತೆಗೆದುಕೋಬೇಕು. kg 22ರಿಂದ 36 ರೂಪಾಯಿ ತನಕನೂ ವೇರಿಯೇಷನ್ ಆಗ್ತಿರುತ್ತೆ. ಸೊ ಅಸಿಡಿಟಿ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಬದಲು ಇದು ಬೆಸ್ಟ್ ಅಲ್ವಾ. ಸೊ ಆ ನಂತರ ನೀವು ನಿಮ್ಮ ಮನೇಲಿ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಳ್ಳಿ. ಸೊ 8 ಗಂಟೆ ಹೊತ್ತಿಗೆ ನಾನೇನು ಮಾಡ್ತೀನಿ, ಒಂದು 10 ನಿಮಿಷ ಯೋಗನ ಮಾಡ್ತೀನಿ.
ಸೊ ಯಾವುದೆಲ್ಲ ನಾನು ಮಾಡ್ತೀನಿ, ಬಾಡಿನ ವಾರ್ಮ್ ಅಪ್ ಮಾಡ್ಕೊಳ್ತೀನಿ. ಅದರಲ್ಲೂ ಎಸ್ಪೆಷಲಿ ಈ ಸೀಸನಲ್ಲಿ ನನಗೆ ಜಾಯಿಂಟ್ಸ್ ಎಲ್ಲ ಪೇನ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳ್ತೀನಿ. ತುಂಬ ಇಂಟೆನ್ಸಿವ್ ಎಕ್ಸಸೈಸ್ ಎಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಬನ್ನಿ ನಾನು ಯಾವ ರೀತಿ ಯೋಗ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ. ಸೊ ಈಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಈ ರೀತಿ ಒಂದು 20 ರೌಂಡು ಓಡಾಡ್ತೀನಿ. ಸ್ವಲ್ಪ ಫಾಸ್ಟಾಗಿ ವಾಕ್ ಮಾಡಬೇಕು. ಈಗ ಆಲ್ರೆಡಿ ನಾನು ಮಾಡಿ ಮೇಲೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಕಸ ಗುಡಿಸಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ಒಂದು 15 ದಿನಕ್ಕೊಂದು ಸತಿ ಕಸ ಗುಡಿಸಿ ಇಟ್ಕೊಳ್ತೀನಿ. ಆನಂತರ ಈ ರೀತಿ ಬಾಡಿಯನ್ನು ಟ್ವಿಸ್ಟ್ ಮಾಡ್ತೀನಿ. ಇದು ಒಂದು 20 ಸತಿ. ಆನಂತರ ಆ ಕಡೆ ಈ ಕಡೆ ನೋಡಿ, ಬರೀ ಹೊಟ್ಟೆ ಭಾಗ ಮತ್ತು ಕೆಳಭಾಗನ ಮಾತ್ರ ತಿರುಗಿಸ್ಬೇಕು. ಈ ರೀತಿ ಮಾಡೋದ್ರಿಂದ ವೆಯ್ಟ್ ಲಾಸ್, ಹೊಟ್ಟೆ ಭಾಗದಲ್ಲಿರುವಂಥ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ಸೊ ಈಗ ಸೂರ್ಯ ನಮಸ್ಕಾರ ಮಿನಿಮಮ್ 5 ಸೂರ್ಯ ನಮಸ್ಕಾರನ ಮಾಡ್ತೀನಿ. ಆನಂತರ ಮ್ಯಾಕ್ಸಿಮಮ್ 25 ಸೂರ್ಯ ನಮಸ್ಕಾರಗಳನ್ನ ಮಾಡೋಷ್ಟು ಸಾಮರ್ಥ್ಯ ಇದೆ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಆನಂತರ ನೋಡಿ, ಇದೆಲ್ಲ ನಾನು ತೋರಿಸ್ತಾ ಇರೋದು ಬೇಸಿಕ್ ಎಕ್ಸಸೈಸು. ಯೋಗ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಯೋಗನ ಆದಷ್ಟು ಮಾಡಿ ಮೇಲೆ ಮಾಡಲಿಕ್ಕೆ ಟ್ರೈ ಮಾಡಿ. ಬಿಸಿಲಲ್ಲಿ ಮಾಡಿ ಮೇಲೆ 8 ಗಂಟೆಯಿಂದ 7:30 8 ಗಂಟೆ ಟೈಮ್ನಲ್ಲಿ ಯೋಗ ಮಾಡೋದ್ರಿಂದ ವಿಟಮಿನ್ ಡಿ ಸಿಗುತ್ತೆ. ಸೊ ಮತ್ತು B12 ಕಡಿಮೆ ಯಾರ್ಯಾರಿಗಿದೆ ಅವ್ರಿಗೆಲ್ಲ ತುಂಬಾ ಒಳ್ಳೆಯದು. ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವ್ರು ನೋಡಿರ್ಬೋದು, ಅವಾಗವಾಗ ಕೈಕಾಲು ನೋವು ಬರುತ್ತೆ, ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಅಂಥವ್ರಿಗೆ ಸೂರ್ಯ ಸ್ನಾನ ಮಸ್ಟ್ ಆ್ಯಂಡ್ ಶುಡ್. ಅದರಲ್ಲೂ ಯೋಗದ ಜೊತೆ ಬಿಸಿಲಲ್ಲಿದ್ರಂತೂ ತುಂಬಾ ಒಳ್ಳೆಯದು. 7:30 8:00 ಒಳಗಡೆ ನೀವು ನಿಮ್ಮ ಯೋಗನ ಮುಗಿಸ್ಬೇಕು. ಆ ನಂತರ ನೆಕ್ಸ್ಟ್ ನಾನೇನು ಮಾಡಿದ್ದೀನಿ ಅಂದರೆ ಫ್ರೂಟ್ಸ್ ತೊಗೊಳ್ತಾ ಇದ್ದೀನಿ. ಒಂದು ಬಾಳೆಹಣ್ಣು, ಒಂದು ಕಿತ್ತಳೆಹಣ್ಣು, ಆ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತೋರಿಸ್ತೀನಿ, ಒಂದು 1/4 ಭಾಗದಷ್ಟು ಸೌತೆಕಾಯಿ, ಒಂದು ಅರ್ಧ ಭಾಗದಷ್ಟು ಕ್ಯಾರೆಟು. ಇದಿಷ್ಟನ್ನು ಬ್ರೇಕ್ಫಾಸ್ಟ್ ಟೈಮ್ನಲ್ಲಿ ತೆಗೆದುಕೊಳ್ತೀನಿ. ಅಂದರೆ ಲೈಕ್ 8:30 9 ಗಂಟೆ ಆ ಟೈಮ್ನಲ್ಲಿ ಯಾವಾಗಾದರೂ ನೀವು ತೊಗೋಬೋದು ಸ್ನೇಹಿತರೆ. ಬಟ್ ಆ್ಯಶ್ ಕಾರ್ಡ್ ಜ್ಯೂಸ್ ಕುಡಿದ್ಮೇಲೆ ಮಿನಿಮಮ್ 2 ಅವರ್ ಗ್ಯಾಪ್ ಅಂತೂ ಇರಲೇಬೇಕು. ಆ ನಂತರ ನಾನಿಲ್ಲಿ ಫ್ರೂಟ್ಸನ್ನು ತೊಗೊಳ್ತೀನಿ. ಯಾವ್ದು ಇಂಥದ್ದೇ ಅಂತಲ್ಲ, ನಿಮ್ಗೆ ಯಾವುದಾದ್ರೂ ತೊಗೊಳ್ಳಿ, ತೊಂದರೆ ಇಲ್ಲ. ಇದಕ್ಕೆ ಉಪ್ಪಾಗಲಿ, ಖಾರ ಆಗಲಿ, ಮೆಣಸಿನ ಪುಡಿ ಉದುರಿಸೋದಾಗಲಿ ಏನು ಬೇಡ, ಹಾಗೆ ತಿನ್ನಿ, ಚೆನ್ನಾಗಿರುತ್ತೆ. ಏನೇ ತಿಂದ್ರೂ ಚೆನ್ನಾಗಿ ಅಗ್ದು ತಿನ್ನಬೇಕು. ಇದೊಂದು ಟಿಪ್ ಆಯ್ತಾ. ಸಚಿ ಏನಿದು? ದೆವ್ವ ತಗೋಬಲ್ಲ ಹತ್ರಕ್ಕೆ. ಸಿಲಿಂಡರ್ ಮ್ಯಾನ್ ಅದ್ರೊಂದು ಕಾಲಿರಲ್ವಾ? ಹಿಂಗೆ ಇರುತ್ತೆ, ನಿಂತ್ಕೊಳ್ಳಲ್ವಾ? ಹೌದಾ? ಮತ್ತೆ ಯಂತ್ರಲ್ಲಿ ನಿಂತ್ಕೋತಾನ ಅವನು? ಹಾಂ ಸರಿ. ಏನದು? ಓ, ಕುಡಿಲಿ. ವಾವ್, ಸಚ್ಚು ಏನೇನೋ ಮಾಡ್ತೀಯಲ್ಲೋ ನೋಡಿ. ನನಗೆ ಕುಕುಂಬರ್ ಅಂದರೆ ಸೌತೆಕಾಯಿನ ಕಟ್ ಮಾಡ್ಕೊಂಬಂದು ಕೊಟ್ಟಿದ್ದಾನೆ ತಿನ್ನಿ ಅಂತ. ಡೈಲಿ ನಾನು ಒಂದು ಸೌತೆಕಾಯಿ ತಿಂತಿದ್ದೀನಿ. ಅದಕ್ಕೆ ನನ್ನ ಮಗಂದೇ, ನನ್ನ ವೆಯ್ಟ್ ಲಾಸ್ ಆದರೆ ನನ್ನ ಮಗನೇ ಕಾರಣ ಅಲ್ವಾ ಚಿನ್ನ? ನಾನೇ ಯಾವಾಗಲೂ ಕೊಡೋದು ಅಲ್ವಾ ಚಿನ್ನ? ಸ್ನೇಕ್ ಮಾಡ್ತೀನಿ. ಚಿನ್ನ, ನೀನು ಹೆಂಗಿದ್ಯಾ ಗೊತ್ತಾ? ಇದ್ರ ಮಧ್ಯ ನಿಮ್ಗೇನಾದರೂ ಹೊಟ್ಟೆ ಹಸಿವಾಯಿತು ಅಂತ ಅಂದರೆ ಒಂದು 4-5 ಬಾದಾಮಿ ಅಂತೂ ಇದ್ದೇ ಇರುತ್ತೆ ಮನೇಲಿ. ಬಾಯಿಗೆ ಹಾಕ್ಕೊಂಡು ಎಂಜಾಯ್ ಮಾಡಿ. ಈ ರೀತಿ ಬಾದಾಮಿ ತಿನ್ನೋದ್ರಿಂದ ನೆನಪಿನ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಕಣ್ಣಿಗೆ ಒಳ್ಳೆಯದು. ನಾನು ಯೂಶ್ವಲಿ ಏನು ಮಾಡ್ತೀನಿ ಬಾದಾಮಿನ ಅಂದರೆ, ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ನಿಮಗೆ ಮಧ್ಯದಲ್ಲಿ ಇನ್ ಕೇಸ್ ತುಂಬ ಹೊಟ್ಟೆ ಹಸಿವಾಯಿತು, ಆಗ್ತಾನೆ ಇಲ್ಲಪ್ಪ ಅಂತ ಅಂದರೆ ನೀವೇನು ಮಾಡಿ, ಫ್ರೂಟ್ಸ್ ತಿಂದಿದ್ದು 2 ಅವರ್ಗೆ ಲೈಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ತೊಗೊಳ್ಳಿ. ಬೆಳಿಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿರ್ತಾರೆ ಅದೇ ಬ್ರೇಕ್ಫಾಸ್ಟ್ನ ಒಂದು ಇಷ್ಟು ತೊಗೊಳ್ಳಿ, ಸಾಕು, ಜಾಸ್ತಿ ಬೇಡ ಆಯಿತಾ. ಮಧ್ಯಾಹ್ನ ಊಟಕ್ಕೆ ಭರ್ಜರಿ ಊಟನೇ, ಊಟ ಏನು ಕಡಿಮೆ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಬೂದ್ಗುಂಬಳಕಾಯಿ ಜ್ಯೂಸ್ ಆಯಿತು. ಸೆಕೆಂಡ್ ಬಂದು ಯೋಗ ಆಯಿತು, ಅದರಲ್ಲೂ ಬಿಸಿಲಲ್ಲಿ. ಆ ನಂತರ 3ನೇದು ಬಂದು ಫ್ರೂಟ್ಸ್ ಆಯಿತು. ಫ್ರೂಟ್ಸ್ ಎಲ್ಲ ತಿಂದಾದ ನಂತರ ನಿಮ್ಗೆ ಹೊಟ್ಟೆ ಹಸಿವಾಯಿತು ಅಂತ ಅಂದರೆ, ಇನ್ ಕೇಸ್ ಹೊಟ್ಟೆ ಹಸಿವಾಯಿತು ಅಂದರೆ ಸ್ವಲ್ಪ ಲೈಟಾಗಿ ಒಂದು ಇಷ್ಟೇಷ್ಟು ಬ್ರೇಕ್ಫಾಸ್ಟ್ ಬೆಳಗ್ಗೆ ಏನು ಮಾಡಿದ್ದೀರಾ ಆ ಬ್ರೇಕ್ಫಾಸ್ಟನ್ನು ತೆಗೆದುಕೊಳ್ಳಿ. ಅದಾಗಿ ಒಂದು 2 to 3 ಅವರ್ಸ್ ಗ್ಯಾಪ್ ಬಿಟ್ಟು ನಂತರ ಇಲ್ಲಿ ನಾನು ತೊಗೊಳ್ತಾ ಇರೋದು ಸೌತೆಕಾಯಿ. ನೋಡ್ತಿದ್ದೀರಲ್ಲ ನೋಡಿ, ಇಷ್ಟು ಸೌತೆಕಾಯನ್ನು ಇಟ್ಕೊಂಡಿದ್ದೀನಿ. ಆನಂತರ 1 ಕಪ್ನಷ್ಟು ಪಲ್ಯ. ಸೊ ಈಗ ಈ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ನಂತರ ಇಲ್ಲಿ 1 ಕಪ್ನಷ್ಟು ರೈಸ್, ಅದೇ ಕಪ್ ಮೆಷರ್ಮೆಂಟಲ್ಲಿ ಸಾರು. ಸೊ ಮೊಳಕೆ ಕಾಳು ಸಾರಿದೆ.
ಸೊ ಇದಿಷ್ಟನ್ನು ನಾನು ಊಟಕ್ಕೆ ತೊಗೊಳ್ತಾ ಇದ್ದೀನಿ. ಇನ್ನೂ ನಿಮಗೆ ಬೇಕು ಅನಿಸುತ್ತಾ, ಬೇಕಂದರೆ ಇನ್ನೂ ಒಂದು ಚಪಾತಿ ಅಥವಾ 2 ಚಪಾತಿಯನ್ನು ಆ್ಯಡ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಚಪಾತಿ ಯಾವ ರೀತಿ ಇರಬೇಕು ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಇದು ನನ್ನ ಮಧ್ಯಾಹ್ನದ ಊಟ. ಸ್ನೇಹಿತರೆ, ಇವತ್ತಿನ ದಿನ ಒಂದು ಪೌಷ್ಟಿಕವಾಗಿರುವಂತಹ ಪ್ರೋಟೀನ್ ಭರಿತವಾದಂತಹ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ನಾನು ಈ ರೆಸಿಪಿಯನ್ನು ದಿನ ಬಿಟ್ಟು ದಿನ ಮಾಡ್ತಾನೆ ಇರ್ತೀನಿ, ಯಾಕಂದರೆ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಬನ್ನಿ, ಮೊದಲನೇದಾಗಿ ಒಂದು ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಹುರುಳಿಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಈಗ ನೋಡಿ, ಚೆನ್ನಾಗಿ ಹುರಿದಿದ್ದಾಗಿದೆ, ಕಲರ್ ಹುಂಬಣ್ಣಕ್ಕೆ ತಿರುಗಿದೆ. ಈ ರೀತಿ ಕಲರ್ ಚೇಂಜ್ ಆದಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ. ಸ್ನೇಹಿತರೆ, ಹುರುಳಿಕಾಳು ತಿನ್ನೋದ್ರಿಂದ ಬಲವರ್ಧಕ ಹಾಗೂ ಛಲವರ್ಧಕ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಕುದುರೆಗಳಿಗೆ ಹುರುಳಿಕಾಳನ್ನು ಕೊಡ್ತಾರೆ, ಯಾಕಪ್ಪ ಅಂದರೆ ಅದು ತುಂಬ ಬಲವರ್ಧಕ ಅಂತೇಳಿ. ಈಗ ನೀರನ್ನು ಹಾಕಿಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 4 ವಿಶಿಲನ್ನು ತೆಗೆದುಕೊಂಡು ಬರೋಣ. ಎಸ್, ಈಗ 4 ವಿಶಿಲ್ ಆಗಿದೆ. ಈಗ ತೆಗೆದುಬಿಡೋಣ. ನೋಡ್ತಾ ಇರ್ಬೋದು, ಚೆನ್ನಾಗಾಗಿದೆ. ನಂತರ ಈ ಹುರುಳಿಕಾಳು ಬೆಂದಿದೆಯಾ ನೋಡ್ಕೊಳ್ಳೋಣ. ಎಸ್, ಚೆನ್ನಾಗಿ ಬೆಂದಿದೆ. ಈ ರೀತಿ ಬೆಂದಿರುವಂಥ ಹುರುಳಿಕಾಳಿಗೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಸೊಪ್ಪನ್ನು ತುಂಬ್ತೀನಿ. ಈ ರೀತಿ ಸೊಪ್ಪನ್ನು ಫಸ್ಟು ಸ್ವಲ್ಪ ಹಾಕ್ಕೊಂಡು ಆನಂತರ ತಿರುಗಿಸ್ಕೊಳ್ಳಿ. ಆನಂತರ ಬೇಕಂದರೆ ಫುಲ್ ಹಾಕ್ಕೊಂಡ್ರೂ ನಡೆಯುತ್ತೆ. ನೋಡಿ, ಈಗ ಸೊಪ್ಪು ನಾನು ಸ್ವಲ್ಪನೇ ಇಟ್ಟಿರೋದು. ಈಗ ಫಸ್ಟು ಆನಂತರ ಇನ್ನು ಮಿಕ್ಕಿದ್ದನ್ನು ಹಾಕ್ಕೊಳ್ತೀನಿ. ಒಂದೇ ಸತಿ ಎಲ್ಲ ಹಾಕ್ಬಿಟ್ರೆ ಅದು ಸರಿ ಹೋಗೋದಿಲ್ಲ ಸ್ನೇಹಿತರೆ. ಈಗ 2 ಬಾರಿ ಸೊಪ್ಪನ್ನು ತುಂಬ್ಕೊಂಡಿದ್ದೀನಿ. ಈಗ ನೀಟಾಗಿ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮತ್ತೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಶಿಲನ್ನು ತೆಗೆದುಕೊಂಡು ಬರೋಣ. ಒಂದೇ ವಿಶಿಲ್ ಸಾಕು. ಇವನ್ ಓಪನ್ ಪ್ಯಾನಲ್ಲಿ ಬೇಯಿಸ್ತೀನಿ ಅಂದರೂ ಕೂಡ ನಡೆಯುತ್ತೆ. ಈಗ ಒಂದು ವಿಶಿಲ್ ಆದ ನಂತರ ಈ ರೀತಿ ಓಪನ್ ಮಾಡಿಬಿಡಿ. ಒಂದು ಒಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದನ್ನು ತೆಗೆದುಬಿಟ್ಟು ಈ ಸೊಪ್ಪು ಸೋರಾಕುವಂತಹ ಜಾಲರಿ ಅಥವಾ ಪಾತ್ರೆ ಇದೆಯಲ್ಲ ಅದರೊಳಗಡೆ ಹಾಕ್ಕೊಳ್ತೀನಿ. ಈಗ ನೀರು ಸಪ್ರೇಟು ಸೊಪ್ಪು ಸಪ್ರೇಟ್ ಆಗುತ್ತೆ, ಆಯಿತಾ. ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಕಾಯ್ತಿದ್ದಾಗಿನೇ ಸಾಸಿವೆ, ನಂತರ ಕಡಲೆಬೇಳೆ, ನಂತರ ಉದ್ದಿನಬೇಳೆ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ ನಂತರ ನಾನು ಹಸಿರು ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಈರುಳ್ಳಿ, ದಪ್ಪ ಗಾತ್ರದ 2 ಈರುಳ್ಳಿಯನ್ನು ಬಳಸಿದ್ದೀನಿ. ಈರುಳ್ಳಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಸ್ನೇಹಿತರೆ, ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 5ರಿಂದ 6 ಮೊಟ್ಟೆಯನ್ನು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನಿಮ್ಗೆ ಎಷ್ಟು ಬೇಕಷ್ಟು ಮೊಟ್ಟೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ತೀನಿ ಅಂದರೂ ಕೂಡ ನಡೆಯುತ್ತೆ. ತುಂಬಾ ರುಚಿಯಾಗುತ್ತೆ ಹಾಗೂ ಅದ್ಭುತವಾದಂಥ ರುಚಿ. ಇದನ್ನು ಬ್ರೇಕ್ಫಾಸ್ಟ್ ಬದಲು ಇದು ಒಂದೇ ತಿಂತೀನಿ ಅಂದರೂ ಕೂಡ ನಡೆಯುತ್ತೆ. ಇದರಿಂದ ವೆಯ್ಟ್ ಲಾಸ್ ಕೂಡ ಚೆನ್ನಾಗಾಗತ್ತೆ ನಿಮಗೆ. ಈವನ್ ಹೆಲ್ತಿ ಡಯಟ್ ಮಾಡ್ತೀನಿ ಅನ್ನೋರಿಗೆ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಇದಕ್ಕೆ ಸುಮಾರು 1 ಟೀ ಸ್ಪೂನ್ನಷ್ಟು ಬೇಳೆ ಸಾಂಬಾರು ಪುಡಿಯನ್ನು ನಾನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಬಳಸಿ, ಇಲ್ಲ ಸ್ಕಿಪ್ ಮಾಡ್ಬೋದು, ಬಟ್ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ. ನಂತರ ತೆಂಗಿನಕಾಯಿ ತುರಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಒಂದು ಚೂರು ಕೂಡ ತೇವಾಂಶ ಇಲ್ಲ. ಈ ರೀತಿ ಆದ ನಂತರ ನಾನು ಸೋರಾಗಿ ಇಟ್ಕೊಂಡಿರೋಂಥ ಸೊಪ್ಪೇನಿದೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ. ಈಗ ಇನ್ ಕೇಸ್ ನಿಮಗೆ ಉಪ್ಪಿನ ಅವಶ್ಯಕತೆ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಹಾಕಿದ್ದಾಯಿತು. ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡಿದ್ರೆ ಆಯಿತು. ನೋಡ್ತಿದ್ದೀರಾ, ಉದ್ರುದ್ರಾಗಿದೆ. ಈಗ ಪಲ್ಯ ರೆಡಿ ಆಗಿದೆ. ಈ ಪಲ್ಯಕ್ಕೆ ಸ್ವಲ್ಪ ಹಪ್ಪಳ ಉಪ್ಪಿನಕಾಯಿ ಸಾಂಬಾರು ಇದ್ದರೆ ರೆಡಿ ಆಗುತ್ತೆ. ಬನ್ನಿ ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, ಈಗ ನಾನು ರಾತ್ರಿಗೆ ಅಡುಗೆಗೆ ರೆಡಿ ಮಾಡಬೇಕು. ಈಗ 5:30 ಆಗಿದೆ. ಆದಷ್ಟು 7 ಗಂಟೆ ಒಳಗಡೆ ನೀವು ನಿಮ್ಮ ಊಟನ ಕಂಪ್ಲೀಟಾಗಿ ಮುಗಿಸ್ಬೇಕು. 7 ಗಂಟೆ ಆದ ನಂತರ ನೀವು ಯಾವುದೇ ಕಾರಣಕ್ಕೂ ಏನು ತೊಗೋಬೇಡಿ. ಇನ್ ಕೇಸ್ ತೊಗೋಬೇಕು ಅಂತಂದರೆ ನೀರು ಮಾತ್ರ ಕುಡೀರಿ. ಹಾಲಾಗಲಿ ಅಥವಾ ಮೊಸರು ಮಜ್ಜಿಗೆ ಆಗಲಿ ಏನು ತೊಗೊಳಕ್ಕೆ ಹೋಗ್ಬೇಡಿ. ಹೊಟ್ಟಸ್ವಾಯ್ತು ಅಂತಂದರೆ ನಿಮ್ಗೆ ಏನೋ ಹೊಟ್ಟಸ್ವಾಯ್ತು, ಒಂದು ಬಾಳೆಹಣ್ಣು ಅಥವಾ ಆ್ಯಪಲ್ಲು ತಿನ್ಕೊಳ್ಳಿ, ತೊಂದರೆ ಇಲ್ಲ, ಆಯಿತಾ. ನೈಟಲ್ಲಿ ಇವತ್ತು ನಾನು ಮುದ್ದೆ, ಅದ್ರ ಜೊತೆ ಪಲ್ಯ, ಸ್ವಲ್ಪ ಸಾರು, ನನಗೆ ಇಷ್ಟೇ ಸಾಕು. ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕೋಬೋದು. ಇದ್ರ ಜೊತೆಗೆ ಸೌತೆಕಾಯಿ, ಕ್ಯಾರೆಟು ಅಥವಾ ಟೊಮ್ಯಾಟೊ ಯಾವುದಾದ್ರೂ ಪರವಾಗಿಲ್ಲ, ತರಕಾರಿ ಜೊತೆಗೆ ಸೇವನೆ ಮಾಡ್ಬೋದು. ಇವಾಗ ನೈಟಲ್ಲಿ ನಾನು ತೆಗೆದುಕೊಂಡಿದ್ದು ಮುದ್ದೆ, ಉಪ್ಸಾರು, ಅದ್ರ ಜೊತೆಗೆ ಪಲ್ಯ. ಬೇಕು ಅಂದರೆ ಸ್ವಲ್ಪ ತರಕಾರಿ ಮತ್ತು ಫ್ರೂಟ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆದಷ್ಟು 7 ಗಂಟೆ ಒಳಗಡೆ ನೀವು ಮುಗಿಸ್ಬೇಕು. ಅದಾದಮೇಲೆ ಊಟ ಮಾಡ್ತೀನಿ ಅಂತ ಅಂದರೆ ಆದಷ್ಟು ಕಡಿಮೆ ಮಾಡಿ. ಆವಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿಗೆ ಹೀಲಿಂಗ್ ಟೈಮ್ ಸಿಗೋದಿಲ್ಲ. ಅಂದರೆ ತನಗೆ ತಾನೇ ಆಟೋಮೆಟಿಕ್ಲಿ ಹೀಲ್ ಮಾಡ್ಕೊಳ್ಳುತ್ತೆ ನಮ್ಮ ಬಾಡಿ. ಹೀಲಿಂಗ್ ಟೈಮ್ ಸಿಗಲಿಲ್ಲ ಅಂದರೆ ವರ್ಕ್ಲೋಡ್ ಜಾಸ್ತಿ ಕೊಡ್ತಾ ಇದ್ದಾಗ ಮೇಲ್ಗಡೆಯಿಂದ ಒಳಗಡೆ ಕೆಲಸ ಮಾಡೋದು ಬರೀ ನಾವು ಕಳಿಸಿರೋಂಥ ಊಟದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗುತ್ತೆ. ಜೀರ್ಣ ಮಾಡೋದೇ ಆಗಿರ್ಬೋದು, ಎಲ್ಲವನ್ನೂ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಹೋಗುತ್ತೆ. ಅದು ಬಿಟ್ಟು ಅದು ಹೀಲಿಂಗ್ ಕೆಲಸನ ಮಾಡೋದು ಬಿಟ್ಬಿಡುತ್ತೆ. ಹೀಗಿದಿಷ್ಟು ಇವತ್ತಿನ ಡೇ 1ನಲ್ಲಿ ನಾನು ತೋರಿಸಿದಂತಹ ವೆಯ್ಟ್ ಲಾಸ್ ಜರ್ನಿ. ಡೇ 2 ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡ್ತೀರಿ.